ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಾರಿ. ಹೇ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಿ ಸಾಗರ್ ಸ್ಟೋರೀಸ್. ಫೈನಲಿ ಅಗೈನ್ ವಿತ್ ಎ ನ್ಯೂ ಟ್ರೆಂಡಿಂಗ್ ಕಾಂಟೆಂಟ್. ಅದೇ GTA ಗೇಮ್ಗಳದೆಲ್ಲ ಬ್ಯಾಕ್ಗ್ರೌಂಡ್ ಇರುತ್ತಲ್ಲ, ಅದಕ್ಕೆ ಎಲ್ಲರೂ ಕಾರ್ಟೂನ್ಗಳೆಲ್ಲ ಮಾಡಾಕ್ತಿದ್ರೆ ಇದು ಹೆಂಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಂಡ್ಬಿಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಜನ ಇರ್ತೀರಾ, ಏನು ಇವೆಲ್ಲ ಜುಗಾಡ್ ಜಾತ್ರೆ ಗುಬಾಡ್ ಶೋಕಿಗಳು, ಸೋಷಲ್ ಮೀಡಿಯಾದಲ್ಲಿ ಅವಡಿಗಳು ನೋಡೋಕ್ಕಾಗ್ತಿಲ್ಲ ನಾನು ಮಗಂದು ಅಂತ ಕಮೆಂಟ್ ಮಾಡೋರು ಇರ್ತೀರಾ. ಅವ್ರಿಗೆ ಹೇಳೋದು ಇಷ್ಟನೇ, ಇಷ್ಟಿಷ್ಟರಲ್ಲೇ ಖುಷಿ ಪಡಬೇಕು ಗುರು. ಏನು ಎಲ್ಲ ಸುಮ್ಮನೆ ಟ್ರೋಲ್ಗಳು ಮಾಡ್ತೀರಾ ಅಷ್ಟೇ. ಸ್ವಲ್ಪ ಜನ ಟ್ರೋಲ್ಗಳು ಮಾಡ್ತಾರೆ, ಏನು ಜಾತ್ರೆ ಶೋಕಿಗಳು ಇವೆಲ್ಲ ನೋಡೋಕ್ಕಾಗ್ತಿಲ್ಲ ಅವಡಿಗಳು ಅಂತ. ಇನ್ನೇನು ಮಾಡೋದು ನಮ್ಮ ಹುಡುಗರು? ಏನು ಬೀದಿಲ್ಲ ಬಿಟ್ಟು ಕುಣಿಯಾಗತ್ತದ ಈ ಲಾಕ್ಡೌನ್ ಟೈಮಲ್ಲಿ? ಏನೋ ಒಂದು ಮಾಡಬೇಕು ಖುಷಿಗೆ. ನಾನು ಜಾಸ್ತಿ ನಿಮಗೆ ತಲೆಗೆ ಹಾಕಕ್ಕೆ ಹೋಗೋದಿಲ್ಲ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಇದನ್ನು ಮಾಡಬೇಕು ಅಂದರೆ ನಿಮಗೆ ಒಂದೇ ಒಂದು ಬೇಕು, ಪಿಕ್ಸಾರ್ಟ್ ಅಂತ ಒಂದು ಆ್ಯಪ್ ಬೇಕು. ಇದರಲ್ಲೇ ನೀವು ಎಲ್ಲ ನೋಡ್ಬಿಡ್ಬೋದು, ಅಂದರೆ ಫೋಟೋ ಎಡಿಟಿಂಗ್ ಮಾತ್ರ. ನೀವೇನಾದರೂ ನಂತರ GTA ಜಾತ್ರೆ ಶೋಕಿ ಮಾಡಬೇಕು ಅಂತ ಇದ್ದರೆ ಈ ಥರ ಒಂದು ಕಡಕ್ಕಾಗೆ ಪೋಸ್ ಕೊಟ್ಕೊಂಡು ಫೋಟೋ ತಗೋಬೇಕು. ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಇಬ್ರಿಗೂ ಆಗುತ್ತಿದ್ದು ಫೋಟೋ ತಗೋಬೇಕು ಕಡಕ್ಕಾಗಿ. ನಮ್ಮ ಜನಗಳಿಗೆ ಹೇಳ್ಕೊಂಡು ಕೊಡ್ಬೇಕು ಪೋಸ್ ಕೊಡೋದು ಹೆಂಗೆ ಅಂತ. ನನಗೆ ಬಂದು ಪೋಸ್ ಕೊಡಿಸ್ಬಿಡ್ತೀರಾ ಬಿಟ್ಟರೆ ನೀವು. ಆಮೇಲೆ ಗೂಗಲಲ್ಲಿ GTA ಸ್ಯಾನ್ ಆಂಡ್ರೆಯಾಸ್ ಅಥವಾ GTA ವೈಸ್ ಸಿಟಿ ಅಂತ ಟೈಪ್ ಮಾಡಿದ್ರೆ ಈ ಥರ ಒಂದು ಬ್ಯಾಕ್ಗ್ರೌಂಡ್ ಬರುತ್ತೆ. ಈ ಇಮೇಜ್ನ ಒಂದು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ, ಅಥವಾ ನಿಮಗೆ ಇಷ್ಟ ಬಂದಿದ್ದು GTA ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಪಿಕ್ಸಾರ್ಟ್ ಆ್ಯಪ್ನ ಟಕಾರನಂಗೆ ಆಮೇಲೆ ಓಪನ್ ಮಾಡಿಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ತಾಳ್ಮೆಯಿಂದ ಆಮೇಲೆ ಎಡಿಟಿಂಗ್ ಆಪ್ಷನಿಗೆ ಹೋಗಿ ಎಡಿಟ್ ಫೋಟೋ ಅಂತ ಕೊಟ್ಟು ನೀವು ಪೋಸ್ ಕೊಟ್ಟಿರ್ತೀರಲ್ಲಪ್ಪ ಮಸ್ತಾಗೆ, ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಎಡಿಟಿಂಗ್ ಮಾಡಬೇಕಿದ್ರು ಸ್ವಲ್ಪ ಮುರ್ರ ಎಡಿಟಿಂಗ್ ಇದೆ. ಇಲ್ಲಿ ಕೆಳಗಡೆ ಎಫೆಕ್ಟ್ಸ್ ಅಂತ ಕಾಣ್ತಿದೆ ನೋಡಿ, ಆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಅದರಲ್ಲಿ ಆರ್ಟಿಸ್ಟಿಕ್ ಅಂತ ಒಂದು ಮೋಡ್ ಇದೆ. ಆ ಮೋಡಿಗೆ ಹೋಗ್ಬಿಟ್ಟು ಆಯಿಲ್ ಪೇಂಟಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲೊಂಥರ ಕಾನ್ಫಿಗರ್ ಮಾಡೋ ಥರ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಅಮೌಂಟ್ ಅಂತ ಕೇಳುತ್ತೆ. ಈ ಅಮೌಂಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆಷ್ಟು ಯಾವ ರೇಂಜಿಗೆ ಇಷ್ಟ ಆಗುತ್ತೋ ಆ ರೇಂಜಿಗೆ ಫಿಕ್ಸ್ ಮಾಡ್ಕೋಬೇಕು. ಸೊ ನಾನು ಇಲ್ಲಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಅದು ಫಿಕ್ಸ್ ಮಾಡ್ಕೊಂಡಾದಮೇಲೆ ಸೇವ್ ಮಾಡಿಬಿಟ್ಟು ಇನ್ನೊಂದು ಸಲ ಹೋಗಬೇಕು ಎಫೆಕ್ಟ್ಸಿಗೆ ಹೋಗ್ಬಿಟ್ಟು ಇಲ್ಲಿ ಮ್ಯಾಜಿಕ್ ಮೋಡ್ ಇದೆ ನೋಡಿ. ಮ್ಯಾಜಿಕ್ ಮೋಡಲ್ಲಿ 100 ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನೆಟ್ವರ್ಕ್ ಸೆಟ್ಟಿಂಗ್ ಏನೇನೋ ತುಕಾಲಿ ನನ್ನ ಮಗಂದಿದು. ಅಯ್ಯಯ್ಯೋ ಕರ್ಮವೇ, ಇಂಟರ್ನೆಟ್ ಆನ್ ಆಗಿರ್ಬೇಕಾ ಗುರು? ಓಕೆ, ಇಂಟರ್ನೆಟ್ ಆನ್ ಮಾಡಿಬಿಡು ಗುರು, ಏನೋ ತಲೆದಂಗ್ತಿದೆ ಇದು. 100 ಅಂತ ಮೋಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಒಂದು ಹೆವಿ ಜಾತ್ರೆ ಆಗೋಗ್ಬಿಡುತ್ತೆ ಒಂಥರ. ಆಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾದ್ರೆ ಕಾನ್ಫಿಗರಿಂಗ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫೇಡ್ ಅಂತ ಒಂದು ಆಪ್ಷನ್ ಇದೆ. ಆ ಫೇಡ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಯಾವ ರೇಂಜಿಗೆ ಬೇಕು ನಿಮಗೆ ಅಂತ. ಹೆಂಗಿದ್ರೆ ಚೆನ್ನಾಗಿ ಕಾಣುತ್ತೆ ಗುರು. ಓಕೆ, ನಾನು ಇಷ್ಟಕ್ಕೆ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಹಿಂಗಿದ್ರೆ ಒಂಥರ ಒಂದು ರೇಂಜಿಗೆ ಮಸ್ತಾಗಿರುತ್ತೆ. ಓಕೆ, ಇದಾದಮೇಲೆ ಸೇವ್ ಮಾಡಿಬಿಡೋಣ. ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲೆಲ್ಲ ನೀವು ಕಟ್ಟೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ. ನಾನೊಂದು ಈಸಿ ವೇ ಹೇಳ್ಕೊಂಡು ಕೊಟ್ಬಿಡ್ತೀನಿ. ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಒತ್ತಿದ್ರೆ ಒಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟಿಗೆ ನೀವು ಈ ಫೋಟೋನ ಅಪ್ಲೋಡ್ ಮಾಡಬೇಕು. ಸಿಂಪಲ್ ಪ್ರೊಸೆಸ್ಗಳು, ಜಾಸ್ತಿ ತಲೆಯನ್ನು ಕೆರ್ಸ್ಕೊಳಕ್ಕೆ ಹೋಗ್ಬಿಡಿ. ಸಿಂಪಲ್ ಪ್ರೊಸೆಸ್ ಇದು. ಅಪ್ಲೋಡ್ ಮಾಡಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ, ಬ್ಯಾಕ್ಗ್ರೌಂಡ್ ರಿಮೂವ್ ಆಗೋಗ್ಬಿಡುತ್ತೆ. ಅಲ್ಲೆಲ್ಲ ಸುಮ್ಮನೆ ಯಾರು ಕಟ್ಟು ಪಿಲ್ಲು ಪೇಸ್ಟು ಅಂತ ಏನೇನೋ ಇದೆ ಅದರಲ್ಲಿ ಆಪ್ಷನ್ಸು. ಓಕೆ, ನಿಮ್ಮ ಕಂಪ್ಲೀಟ್ ಇಮೇಜು ವಿತೌಟ್ ಬ್ಯಾಕ್ಗ್ರೌಂಡು ಇಲ್ಲಿ ಬರುತ್ತೆ. ಡೌನ್ಲೋಡ್ ಮಾಡ್ಕೋಬೇಕು. ಸಿಂಪಲಾಗಿ ಹೇಳ್ಕೊಂಡು ಕೊಡ್ತಿದ್ದೀನಿ ಗುರು, ನೀವು ಬೇಕಾದ್ರೆ ಅದರಲ್ಲೂ ಮಾಡ್ಕೋಬೋದು. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಮತ್ತೆ ಪಿಕ್ಸಾರ್ಟಿಗೆ ಬಂದು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ನ ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು. GTA ಬ್ಯಾಕ್ಗ್ರೌಂಡು, ಸ್ಯಾನ್ ಆಂಡ್ರೆಯಾಸೋ ವೈಸ್ ಸಿಟಿನೋ ಯಾವುದೋ ನಿಮಗೆ ಇಷ್ಟ ಬಂದಿದ್ದು ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಮಾಡಿರ್ತೀರಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಕೆಳಗಡೆ ಆ್ಯಡ್ ಫೋಟೋ ಅಂತ ಒಂದು ಆಪ್ಷನ್ ಇರುತ್ತೆ. ಆ್ಯಡ್ ಫೋಟೋ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ನೀವು ಡೌನ್ಲೋಡ್ ಮಾಡಿರ್ತೀರಲ್ಲಪ್ಪ ಆ ವೆಬ್ಸೈಟಿಂದ ಆ ಇಮೇಜ್ನ ಕ್ಲಿಕ್ ಮಾಡ್ಕೊಬೇಕು. ವಿತೌಟ್ ಬ್ಯಾಕ್ಗ್ರೌಂಡ್ ಇದು ಆ್ಯಡ್ನ ಕೊಟ್ಟರೆ ಇಲ್ಲಿ ಹಿಯರ್ ವಿ ಗೋ ಬಂತಲ್ಲ, ಮಸ್ತು. ಇರಿ ಒಂದು ನಿಮಿಷ, ಹಿಂಗೆ ನಕ್ಕನ್ನಾಗೋತ್ತಲ್ಲ. ಇಷ್ಟ ಗುರು, ಅಷ್ಟೇ ಗುರು. ನಿಮ್ಮದೇ GTA ಮಜ್ಜಾ ಹೊಡೀರಿ, ಎಲ್ಲ ಕಡೆ ಸಿಕ್ಸಿ ಕಡೆ ಅಪ್ಲೋಡ್ ಮಾಡಿಬಿಟ್ಟು. ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ. ನೀವು ಈ ಥರ ಮಾಡ್ಬೋದು, ನಿಮ್ಮ ಇಷ್ಟ. ಮಾಡಿದ್ರೆ ಮಾಡಿ, ಇಲ್ಲ ಬಿಟ್ಟರೆ ಬಿಡಿ. ಒಟ್ನಲ್ಲಿ ನೋಡ್ಕೊಂಡ್ರಿ ಐಡಿಯಾ ಇರಲಿ ಹೆಂಗೆ ಮಾಡೋದು ಅಂತ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ಸ್ಟಾದಲ್ಲಿ ಬೇಕಾದ್ರೂ ಫಾಲೋ ಮಾಡ್ಬೋದು. ಇನ್ನೊಂದು ಬ್ಲಾಗ್ ಚಾನಲ್ ಬೇರೆ ಇದೆ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಾರಿ, ಅಯ್ಯೋ ಕರ್ಮವೇ, ಸಾರಿ. ಬಾಯ್.